ಹಾಯ್ ಫ್ರೆಂಡ್ಸ್, ಎಲ್ಲರೂ ಹಾಯ್ ಫ್ರೆಂಡ್ಸ್. ಹಾಯ್ ಉಷಾ. ಹಾಯ್ ಉಷಾ. ಇದೆಲ್ಲ ಮಾಡಿದ್ದಾರೆ ನಮ್ಮ ಅಕ್ಕ. ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಓಲ್ಡ್ ವಿಡಿಯೋ. ನೀವು ನನ್ನ ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಮೇಘನ ಮನೆಗೆ ನಾನು ವೈಭವ ಲಕ್ಷ್ಮಿ ಪೂಜೆಗೆ ಹೋಗಿದ್ದು, ಮತ್ತು ಅದಾದಮೇಲೆ ಅವಳು ಮನೆ ದೇವ್ರ ಪೂಜೆ ಕೂಡ ಮಾಡಿದ್ಲು. ಸೊ ಅವೆರಡೂ ಬ್ಲಾಗನ್ನು ನಾನು ಕಂಬೈನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವತ್ತಿನ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ಸೊ ಆ್ಯಕ್ಚುಲಿ ಅವತ್ತು ನನಗೆ ಕೋಲ್ಡ್ ಇತ್ತು, ಮತ್ತು ಮನೆಯಿಂದ ಕೂಡ ಹೊರಟಿದ್ದು ಕೂಡ ಲೇಟ್ ಆಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಊರಿಂದ ಅತ್ತಿಗೆ ಎಲ್ಲ ಬಂದಿದ್ದರು. ಅತ್ತಿಗೆ, ಅಣ್ಣ, ಮಕ್ಕಳು ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ದೆ. ಮತ್ತು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಕಂಪ್ಲೀಟ್ ಆಗಿತ್ತು. ಅವಳದು ಲಾಸ್ಟ್ ಇನ್ನೇನು ಪೂಜೆ ಮಾಡ್ತಾಯಿದ್ಲು. ಸೊ ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಆಮೇಲೆ ಬಂದು ಪೂಜೆ ಕೂಡ ನೋಡಿ ಕೈ ಮುಗಿದು ದೇವರಿಗೆ ಎಲ್ಲ ಒಳ್ಳೇದು ಮಾಡಪ್ಪ, ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ವೈಭವ ಲಕ್ಷ್ಮಿ ಅಂದರೆ. ಸೊ ನಾನಂತೂ ನಿಜ ನಂಬ್ತೀನಿ, ತುಂಬಾ ನಂಬ್ತೀನಿ. ನಾನು ಕೂಡ ಮಾಡಿದ್ದೀನಿ ಪೂಜೆ, ಸದ್ಯದಲ್ಲೇ ಮಾಡ್ತೀನಿ. ಇವೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನೀವು ಯಾವಾಗ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀರಾ ಅಂತ. ಸೊ ನಾನು ಕೂಡ ಮಾಡ್ತೀನಿ. ಯಾವಾಗ ಅಂತಂದರೆ ಇವಾಗ ಏನಂದರೆ ನನ್ನ ಮಗನ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತಲ್ವ. ಸೊ ಆ ಟೈಮಲ್ಲಿ ನನಗೆ ಪೂಜೆ ಪೀಸ್ಫುಲ್ಲಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವನ್ನ ಕೂಡ ನೋಡ್ಕೊಳ್ಬೇಕು, ಓದಿಸ್ಬೇಕು, ಅದೆಲ್ಲ ಇರುತ್ತೆ. ಸೊ ಹೇಗೂ ಅವ್ನಿಗೆ ರಜಾ ಬರುತ್ತಲ್ವ, ಇನ್ನೇನು 1 ಮಂತ್ ಆದಮೇಲೆ ಅವ್ನಿಗೆ ರಜಾ ಸಿಗುತ್ತೆ. ಸೊ ಆವಾಗಲೇ ನಾನು ಮಾಡೋಣ, ಅವನಿಗೂ ಕೂಡ ರಜಾ ಇರುತ್ತೆ, ಅವನು ಕೂಡ ನನ್ನ ಜೊತೆ ಪೂಜೆನಲ್ಲಿ ಭಾಗಿಯಾಗ್ಬೋದು ಚೆನ್ನಾಗಿ, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿ ರಜಾ ಬಂದಾಗ ನಾನು ಪೂಜೆನ ವೈಭವ ಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೀವು ಕೇಳಿದ ಕಮೆಂಟಿಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ. ಅಲ್ಲೇ ನಾನು ಜಾಸ್ತಿ ಅವತ್ತು ವೀಡಿಯೋ ಮಾಡ್ಕೊಳ್ಳೋ ಅಂತ ಇದು ಇರಲಿಲ್ಲ ನನಗೆ. ಯಾಕೆಂದರೆ ತುಂಬಾ ಕೋಲ್ಡ್ ಆಗಿದ್ದು. ವೀಡಿಯೋದಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೀನ್ತಾ ಇದ್ದೀನಿ, ಇದು ಮಾಡ್ತಾಯಿದ್ದೀನಿ, ಕಂಡು ಬಿಡೋಕ್ಕಾಗ್ತಾಯಿರಲಿಲ್ಲ, ತಲೆಭಾರ. ಹೋಗಿದ ತಕ್ಷಣ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಆಗ್ತಾಯಿದ್ದಂಗೆ ಹಿಂದೆನೇ ಊಟಕ್ಕೆ ಕೂಡ ಕೊಟ್ಟಲು. ಸೊ ಊಟಕ್ಕೆಲ್ಲ ಒಬ್ಬಟ್ಟು ಅಡುಗೆ ಎಲ್ಲ ಮಾಡಿರೋ ಎಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ಊಟ ಮಾಡಿದ್ದಾದಮೇಲೆ ಅರ್ಶಿನ ಕುಂಕುಮ ಕೂಡ ಕೊಡ್ತಾಯಿದ್ದಾಳೆ. ವೈಭವ ಲಕ್ಷ್ಮಿ ಅಂತ ಅಂದಮೇಲೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಡ್ತಾರೆ. ಸೊ ಅದೇ ರೀತಿ ಅವಳು ಎಲ್ಲರನ್ನೂ ಕೂರಿಸಿ ಅರ್ಶಿನ ಕುಂಕುಮನ ಕೂಡ ಕೊಟ್ಟಲು. ಚೆನ್ನಾಗಿ ಮಾಡಿದ್ಲು ಪೂಜೆ ಎಲ್ಲ, ನನಗೂ ಕೂಡ ಇಷ್ಟ ಆಯಿತು. ಸೊ ಯಾವುದೇ ಒಂದು ಪೂಜೆ ನಾವು ಅಂದ್ಕೊಂಡಂಗೆ ಚೆನ್ನಾಗಿ ನಿರ್ವಿಘ್ನವಾಗಿ ನೆರವೇರಿಬಿಟ್ರೆ ಅದಕ್ಕಿಂತ ಒಳ್ಳೆ ಇದು ಇನ್ಯಾವುದೂ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡೋಗಿದ್ದೆ. ಅದರದ್ದೆಲ್ಲ ಏನು ಬ್ಲೌಸ್, ರೆಡಿಮೇಡ್ ಬ್ಲೌಸ್ ಏನೆಲ್ಲ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಲಿಂಕ್ ನಾನು ಹಳೆ ಬ್ಲಾಗಲ್ಲೇ ಕೊಟ್ಟಿದ್ದೀನಿ. ನನ್ನ ಓಲ್ಡ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮಕ್ಕೆಲ್ಲ ತೊಗೊಂಡು ಅಲ್ಲಿಂದ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಬಂದಿದ್ದಾಯಿತು. ಸೊ ಇದಿಷ್ಟೇ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದು. ಹೋಗಿದ್ದು ಕೂಡ ಲೇಟೆ, ಆಲ್ರೆಡಿ 8 o'clock ಏನೋ ಆಗಿಬಿಟ್ಟಿತ್ತು. ಅದರಲ್ಲಿ ಹೆಲ್ತ್ ಇಶ್ಯೂ ಇತ್ತು. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಊರಿಂದ ಅತ್ತಿಗೆ ಬಂದಿದ್ದರು, ಅಣ್ಣ, ಅತ್ತಿಗೆ, ಮಕ್ಕಳೆಲ್ಲ ಬಂದಿದ್ರು. ಅವ್ರನ್ನ ಕೂಡ ಮಾತಾಡಿಸಿ, ಜೊತೆಗೆ ಗೀತಕ್ಕ, ವೆಂಕಟೇಶಣ್ಣ ಎಲ್ಲ ಅಲ್ಲೇ ಇರ್ತಾರೆ, ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು, ರಾಣಿ ಕೂಡ ಬಂದಿದ್ಲು, ಅವಳನ್ನೂ ಮಾತಾಡಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಒಂದಿಷ್ಟು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಬಂದಿದ್ದೀವಿ. ಸೊ ದೇವರ ಬ್ಲೆಸ್ಸಿಂಗ್ಸ್ನ ಕೂಡ ತಗೊಂಡು. ಸೊ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ದೇವರ ಬ್ಲೆಸ್ಸಿಂಗ್ಸ್ ಸಿಗಲಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಆಯಿತಾ? ನೀನು ಹೇಳಕ್ ಬಿಟ್ಟಿಲ್ವಲ್ಲ. ನಿನಗೆ ಅವ್ರ ಕಡೆಯಿಂದ ಬರ್ಬೇಕಾ ರೇಟು? ಇನ್ನೊಂದ್ಸರಿ ಬಾಯಿ ನಾನೇ ಹೊಡಿತೀನಿ. ಇಳಿ ಬೇಡ ನೋಡು, ಬೀಳ್ತಿದ್ದೆ ಈಗ.
ವ್ರತದ ಪ್ರಕಾರ ಅವತ್ತಿನ ದಿನ 8 ಜನ ಮುತ್ತೈದೆಯರನ್ನ ಕರೆದು ವೈಭವ ಲಕ್ಷ್ಮಿ ಬುಕ್ಕನ್ನು ಕೊಟ್ಟು ತಾಂಬೂಲನ ಕೊಡಬೇಕು ಅಂತ ಇರೋದು. ಅದಕ್ಕಿಂತ ಹೆಚ್ಚಾದರೂ ಇನ್ನೂ ಒಳ್ಳೆಯದೇ. ಒಟ್ಟಲ್ಲಿ ವ್ರತದಲ್ಲಿ ಇರೋ ಪ್ರಕಾರ 8 ಜನ ಮುತ್ತೈದೆಯರನ್ನ ಕರೆದು ತಾಂಬೂಲ ಮತ್ತು ಬುಕ್ಕನ್ನು ಕೊಡಬೇಕು ಅಂತ ಇರೋದು. ಸೊ ಅದೇ ರೀತಿ ಅವಳು ಇನ್ನೂ ಬಂದಿದ್ದರು ತುಂಬ ಜನ. ಅವರೆಲ್ಲ ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ಫಸ್ಟೇ ಕುಂಕುಮ ತೊಗೊಂಡು ಹೊರಟ್ಬಿಟ್ರು. ನಾವೆಲ್ಲ ಫ್ಯಾಮಿಲಿಯವರೆಲ್ವ ಮನೆಯಲ್ಲೂ ಎಲ್ಲ ಕೂತ್ಕೊಂಡು ಒಟ್ಟಿಗೆ ತೊಗೊಂಡ್ವಿ. ಸೊ ಅದಾದಮೇಲೆ ನಾನು ಸ್ಯಾರಿ ಚೇಂಜ್ ಮಾಡಿಬಿಡೋಣ ಅಂಥೇಳಿ ಮೇಲೆ ಹೋದೆ. ಯಾಕೆಂದರೆ ಗಾಡಿನಲ್ಲಿ ನಮಗೆ ಸ್ಯಾರಿ ಎಲ್ಲ ಹಾಕ್ಕೊಂಡು ರಿಟರ್ನ್ಗೆ ಬರೋದು ಕಷ್ಟ ಆಗುತ್ತೆ. ಪೂಜೆ ಇದ್ದಿದ್ದರಿಂದ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದಂಥದ್ದು. ಹೋಗ್ತಾನೆ ಪ್ರಾಬ್ಲಮ್ ಆಗ್ತಾಯಿತ್ತು. ಇನ್ನು ಆ ಕಡೆಯಿಂದ ಬರ್ತಾ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಡ್ರೆಸ್ ತೊಗೊಂಡು ಹೋಗ್ಬಿಟ್ಟಿದ್ದೆ ನಾನು. ಆ ಕಡೆಯಿಂದ ಬರ್ತಾ ಡ್ರೆಸ್ನ ವೇರ್ ಮಾಡ್ಕೊಂಡು ಬಂದೆ. ಹಾಗೆ ಅವ್ರ ಮನೆಯಲ್ಲೇ ಒಂದಷ್ಟು ಫುಲ್ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ತಾರೆ. ಹಳೆ ಬ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಇದರಲ್ಲೂ ಕೂಡ ಹಾಗೆ ಶೇರ್ ಮಾಡಿದೆ. ಸೊ ಸೀರೆ ಬಂದುಬಿಟ್ಟು ಆಫ್ಲೈನಲ್ಲಿ ತೊಗೊಂಡಿರೋದು, ಬ್ಲೌಸ್ ಮಾತ್ರ ಆನ್ಲೈನಲ್ಲಿ ಅಮೆಝಾನಲ್ಲಿ ತೊಗೊಂಡಿರೋದು. ಅದರದ್ದು ಲಿಂಕು ನೀವು ಆ ವಿಡಿಯೋದಲ್ಲೇ ನಾನು ಶೇರ್ ಮಾಡಿದ್ದೀನಿ. ಸೊ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತೆ ಮನೆಗೆ ನಾನು ರಿಟರ್ನ್ ಹೋದೆ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅಂದರೆ ಸಂಡೇ ಅವ್ರ ಮನೆಯಲ್ಲಿ ದೇವ್ರ ಪೂಜೆ ಇಟ್ಕೊಂಡಿದ್ಲು. ಸೊ ಮನೆ ದೇವ್ರ ಪೂಜೆ ಮಾಡ್ತಾರಲ್ಲ, ದಾಸಪ್ಪನೆಲ್ಲ ಕರೆಸಿ ಆ ಒಂದು ಪೂಜೆನ ಇಟ್ಕೊಂಡಿದ್ಲು. ಸೊ ಇದು ಲಾಸ್ಟಲ್ಲಿ ಅವರು ದೇವರಿಗೆ ಇಟ್ಟಿದ್ದ ನೈವೇದ್ಯನ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಕೂತ್ಕೊಂಡು ಶೇರ್ ಮಾಡ್ಕೊಂಡು ತಿಂತಾ ಇರೋದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು. ರಿಟರ್ನ್ ಬಂದಮೇಲೆ ಅಂದರೆ ನೆಕ್ಸ್ಟ್ ಸಂಡೇ ಬಂದುಬಿಟ್ಟು ದಾಸಪ್ಪನ ಕರೆಸಿ ಮನೆ ದೇವರ ಪೂಜೆನ ಕೂಡ ಅವರು ಇಟ್ಕೊಂಡಿದ್ರು. ಆವತ್ತಿನ ದಿನವೇ ನಮ್ಮ ಮನೆಯಲ್ಲಿ ಏನು ನಾವು ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡ್ವಿ. ಅದು ಡೆಲಿವರಿ ಆಗ್ತಾಯಿದೆ. ಮತ್ತು ಡೆಲಿವರಿ ಆದಮೇಲೆ ಹಿಂದೆಯೇ ಅದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆಲ್ಲ ಬರ್ತಾಯಿದ್ರು. ಸೊ ಹಾಗಾಗಿ ನನಗೆ ಪೂಜೆಗೆಲ್ಲ ಹೋಗೋಕ್ಕಾಗಿರಲಿಲ್ಲ. ಬಟ್ ಎಲ್ಲ ಐಟಮ್ ಬಂದಾದಮೇಲೆ ನಾವು ಅವರು ಕೂಡ ಫೋನ್ ಮಾಡಿ ಹೇಳ್ತಾಯಿದ್ರು ಯಾವಾಗ ಬರ್ತೀರಾ ಅಂತ. ಸೊ ಸ್ವಲ್ಪ ಲೇಟೇ ಆಯಿತು. ನಾವು ಹೋದಾಗಲೇ 3 ಗಂಟೆ ಆಗಿಬಿಟ್ಟಿತ್ತು ಅವತ್ತು ಅವ್ರ ಮನೆಗೆ. ಹೇಗೂ ಹೋಗಿದ್ದೀವಲ್ವ, ಎಲ್ಲ ಐಟಮ್ ಬಂದಿತ್ತು. ಸೊ ಹೋಗ್ತಾ ಹಾಗೆ ಸ್ವೀಟ್ ಕೂಡ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ನಮ್ಮ ಏನು ಒಂದು ಖುಷಿ ಇದೆ ಅದಕ್ಕೆಲ್ಲ ಫ್ಯಾಮಿಲಿಯವರು ಕಾರಣ ಆಗಿರ್ತಾರೆ. ಸೊ ಆ ಒಂದು ಖುಷಿನ ನಾವು ಫ್ಯಾಮಿಲಿಯವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ಹಾಗಾಗಿ ಮನೆಗೆ ಹೋಗೋಕ್ಕೆ ಮುಂಚೆ ಅಲ್ಲೇ ಇದು ಬಂದುಬಿಟ್ಟು ಪ್ರಿಯಾಂಕಾ ಮದುವೆಯಲ್ಲಿ ಕೇಕ್ ತೊಗೊಂಡಿದ್ದಂಥದ್ದು. ಸೊ ಅಲ್ಲಿ ಕೇಕ್ ಚೆನ್ನಾಗಿತ್ತಲ್ವ, ಸ್ವೀಟು ಕೂಡ ಚೆನ್ನಾಗಿರ್ಬೋದು ಅಂಥೇಳಿ ಬಗಲಗುಂಟೆಲ್ಲ ಇರೋವಂಥದ್ದು ಅನ್ನಪೂರ್ಣೇಶ್ವರಿ ಸ್ವೀಟ್ಸನ್ನು, ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ, ಹಾಗೆ ತೊಗೊಂಡಿದ್ದು ನಾನು. ಅಲ್ಲಿ ಇಷ್ಟ ಆಯಿತು ಅಂತೇಳಿ ನಾವು ದುಡ್ಡು ಕೊಟ್ಟು ತೊಗೊಂಡಿರೋಂಥದ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು, ಎಲ್ಲರದು ಊಟ ಕೂಡ ಆಗಿತ್ತು. ಸೊ ನಾವೇ ಲಾಸ್ಟಿಗೆ ಹೋದಂಥವ್ರು. ಸೊ ಹೋಗಿದ ತಕ್ಷಣ ನಮಗೆ ಊಟಕ್ಕೆ ಕೊಟ್ಟರು, ಎಲ್ಲ ಕೂರಿಸ್ಬಿಟ್ಟು ಊಟ. ನನ್ನ ಮಗ ಆಲ್ರೆಡಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದ. ಹೋಗಿದ ತಕ್ಷಣ ಎಲ್ಲ ಫ್ಯಾಮಿಲಿಯವರು ಸೇರಿಕೊಂಡು ಹೆಂಗೆ ವೆಲ್ಕಮ್ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಐಡಿಯಾನೇ ಇರಲಿಲ್ಲ. ಏನೋ ಒಂದು ಬ್ಲ್ಯಾಂಕ್ ಮೈಂಡೆಡಾಗಿ ನಾವು ಹೋಗಿದ್ದು. ಸೊ ಏನೂ ನಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಒಟ್ಟಿನಲ್ಲಿ ಕೆಳಗಡೆ ಕೇಳಿಸ್ತಾಯಿತ್ತು, ಏನೋ ಕಿರಿಸ್ತಾ ಇದ್ದಾರೆ ಅನ್ನೋದಷ್ಟು ಕೇಳಿಸ್ತಾಯಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇವರೆಲ್ಲ ಸೇರ್ಕೊಂಡು ಈ ಥರ ಇದು ಮಾಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಸೊ ನಾವು ಕೂಡ ಹೋಗಿ ಅವ್ರ ಜೊತೆ ಜಾಯ್ನ್ ಆದ್ವಿ. ಸೊ ಯಾವ ರೀತಿ ಎಲ್ಲ ನಾವು ನಮ್ಮ ಖುಷಿನ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಸೊ ಸಖತ್ತಾಗಿ ಮಾಡಿದರು. ಬಿರಿಯಾನಿ ಇರ್ಬೋದು, ಚಿಕನ್ ಫ್ರೈ ಇರ್ಬೋದು. ಬಟ್ ನನಗೆ ಹೆಲ್ತ್ ಪ್ರಾಬ್ಲಮ್ ಇದರಿಂದ ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಇಲ್ಲಾಂದರೆ ಇನ್ನೂ ಜಾಸ್ತಿ ತಿಂತಾ ಇದ್ನೇನೋ. ಅಷ್ಟು ಚೆನ್ನಾಗಿತ್ತು ಅಡುಗೆ ಎಲ್ಲ. ಯಾಕಪ್ಪ ನಂಗಂತೂ ಗೊತ್ತಾಗ್ತಾ ಇಲ್ಲ. ಶಿವ
Disco lights and lasers, money make it lasers. You can hit some so make it put your hands up. Hey, music is going to go. ಯಾರ್ಯಾರಿಗೆ ಏನೇನು ಬೇಕು ತಗೋ. ನಮ್ಮ ಇಡೀ ಫ್ಯಾಮಿಲಿ ಅಲ್ಲಿತ್ತು ಅವತ್ತು. ಇಬ್ಬರು ಮಾತ್ರ ಮಿಸ್ಸಿಂಗು. ಒಂದು ಬಂದ್ಬಿಟ್ಟು ನಮ್ಮ ಮಾವ ಬಂದು ಊಟ ಮಾಡ್ಕೊಂಡು ಅವರು ಆಲ್ರೆಡಿ ಹೊರಟ್ಬಿಟ್ಟಿದ್ರು ಮನೆಗೆ ನಾವು ಹೋಗೋ ಅಷ್ಟರಲ್ಲಿ. ಅದಾದಮೇಲೆ ಪ್ರಿಯಾಂಕ್ ಅವರ ಹಸ್ಬೆಂಡ್ ಅವ್ರಿಗೇನೋ ಕೆಲಸ ಇತ್ತು ಅಂತೇಳಿ ಅವ್ರು ಬಂದಿರಲಿಲ್ಲ. ಅವರಿಬ್ಬರು ಬಿಟ್ಟು ನಮ್ಮ ಇಡೀ ಫ್ಯಾಮಿಲಿ ಅವತ್ತು ಅಲ್ಲಿತ್ತು. ಸೊ ಎಲ್ಲರೂ ಕೂಡ ನಮ್ಮದು ಊಟ ಎಲ್ಲ ಆದಮೇಲೆ ಕೂತ್ಕೊಂಡು ಸ್ವೀಟ್ ಏನು ತೊಗೊಂಡೋಗಿದ್ವಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿದ್ರು. ಸೊ ಇಡೀ ಫ್ಯಾಮಿಲಿ ಈ ಥರ ಎಲ್ಲ ಒಟ್ಟಿಗೆ ಸೇರಿದಾಗ ಎಷ್ಟು ಖುಷಿ ಆಗುತ್ತಲ್ಲ. ಸೊ ತುಂಬ ದಿನ ಆಗ್ಬಿಟ್ಟಿತ್ತು ಅಂತಲೇ ಅಂದ್ಕೊಳ್ತೀನಿ ನಾನು. ಅಲ್ಲಿದ್ದಾಗಂತೂ ತುಂಬ ಸಲ ಈ ಥರ ಸೇರ್ತಾಯಿದ್ವಿ ಎಲ್ಲರೂ. ಬಟ್ ಇಲ್ಲಿಗೆ ಬಂದಮೇಲೆ ಈ ಥರ ಎಲ್ಲೋ ರೇರು, ತುಂಬ ಎಲ್ಲರೂ ಈ ಥರ ಸೇರೋ ಅಂಥದ್ದು ಖುಷಿ ಆಗ್ತಾಯಿತ್ತು. ಒಂಥರ ಸಾಂಗೆಲ್ಲ ಹಾಕ್ಕೊಂಡು ಆ ಮೂಮೆಂಟ್ನ ನಾವು ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲ ಸ್ವೀಟ್ ತಿಂದಾದ್ಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅಂತೇಳಿ ಕೇಳಿಸ್ಕೊಳ್ಳಿ ವಿಡಿಯೋದಲ್ಲಿ. ಮಿಕ್ಸರ್ ಗ್ರೈಂಡರ್ಗೆ ಮಿಕ್ಸಿಗೆ ಈ ಸ್ಯಾಂಡ್ವಿಚ್ ಟೋಸ್ಟರ್ ಕೊಟ್ಟವ್ರೆ. ಏನೇನು ಬಂದದ್ದು ಸಭಾಧ್ಯಕ್ಷರಲ್ಲಿ ಈಗ ಶಿವಕುಮಾರ್ ಅವರು ಹಾಡನ್ನು ಆಡುತ್ತಿದ್ದಾರೆ. ಆಮೇಲೆ ಹಾಗೆ ಟಿ ವಿನಲ್ಲೆಲ್ಲ ಹಾಡು ಹಾಕ್ಕೊಂಡೆಲ್ಲ ಹಾಡು ಹೇಳ್ಕೊಂಡು ಕಡೆಗೆ ನನ್ನ ಹಸ್ಬೆಂಡ್ ಕೂಡ ಹಾಡನ್ನು ಹೇಳ್ಸಿದ್ರು. ಸೊ ಅವರು ಅಂದರೆ ಜಾಸ್ತಿ ಹಿಂದಿ ಸಾಂಗ್ಗಳನ್ನ ಅವಾಗ ನಾನು ಹಸ್ಬೆಂಡ್ ಇಬ್ಬರು ಕೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಇಬ್ರಿಗೂ ರೇಗಿಸ್ಕೊಂಡು ಹಾಡಿ ಅಂತ. ಬಟ್ ನನ್ನ ವಾಯ್ಸ್ ಹೆಂಗಿತ್ತು ಅಂದರೆ ಕೆಟ್ಟದಾಗಿತ್ತು, ಹಾಡೋಕ್ಕೂ ಆಗ್ತಾ ಇರಲಿಲ್ಲ ನನ್ನ ಕೈಲಿ. ಏನೋ ಒಂದಷ್ಟು ಟ್ರೈ ಮಾಡಿ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅವತ್ತು ನೈಟು ಒಂದು 8:30ವರೆಗೂ. ಅದಾದಮೇಲೆ ನಮ್ಮ ಅಕ್ಕ ಭಾವ ಮಕ್ಕಳೆಲ್ಲ ಕೂಡ ಹೊರಟ್ರು ಮನೆಗೆ. ಸೊ ಅವ್ರಿಗೆಲ್ಲ ಟಾಟಾ ಬಾಯ್ ಹೇಳಿಬಿಟ್ಟು ನಾವು ಕೂಡ ಅಲ್ಲಿಂದ ಹೊರಟ್ವಿ.
ಇದಾಗಿತ್ತು ನನ್ನ 2 ದಿನದ ಒಂದು ಪುಟ್ಟ ವ್ಲಾಗ್. ನನ್ನ ಫ್ಯಾಮಿಲಿ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡೋದು ಅದನ್ನು ಇದ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.